ನಮಸ್ಕಾರ ಸ್ನೇಹಿತರೆ, ನಾನು ಚಾಣಕ್ಯ ಚಾನೆಲ್ಗೆ ಸ್ವಾಗತ. ಇಂದು ನಮ್ಮ ಸರಣಿಯ 57ನೇ ದಿನ. ನಾವು 10ನೇ ಅಧ್ಯಾಯವಾದ ವಿಭೂತಿ ಯೋಗದಲ್ಲಿದ್ದೇವೆ. ನಾವು ಜಗತ್ತಿನ ಯಾವುದೋ ಒಂದು ಶ್ರೇಷ್ಠ ಪರ್ವತವನ್ನು ನೋಡಿದಾಗ ಅಥವಾ ಒಬ್ಬ ಶಕ್ತಿಶಾಲಿ ವ್ಯಕ್ತಿಯನ್ನು ನೋಡಿದಾಗ ಆಶ್ಚರ್ಯಪಡುತ್ತೇವೆ. ಆದರೆ ಆ ಪ್ರತಿಯೊಂದು ಶ್ರೇಷ್ಠತೆಯ ಹಿಂದೆ ಇರುವುದು ಭಗವಂತನ ಒಂದು ಸಣ್ಣ ಕಿಡಿ ಮಾತ್ರ. ಕೃಷ್ಣನು ತನ್ನನ್ನು ತಾನು ಶಿವನಿಗೆ, ಸಮುದ್ರಕ್ಕೆ ಮತ್ತು ಹಿಮಾಲಯಕ್ಕೆ ಹೇಗೆ ಹೋಲಿಸಿಕೊಳ್ಳುತ್ತಾನೆ? ಬನ್ನಿ, ಇಂದಿನ ಶ್ಲೋಕಗಳ ದರ್ಶನ ಮಾಡೋಣ. ರುದ್ರಾಣಾಂ ಶಂಕರಶ್ಚಾಸ್ಮಿ, ವಿತ್ತೇಶೋ ಯಕ್ಷರಕ್ಷಸಾಂ, ವಸೂನಾಂ ಪಾವಕಶ್ಚಾಸ್ಮಿ, ಮೇರು ಶಿಖರಿಣಾಮಹಂ. ನಾನು ರುದ್ರರಲ್ಲಿ ಶಂಕರ ಅಂದರೆ ಶಿವ, ಯಕ್ಷ ಮತ್ತು ರಾಕ್ಷಸರಲ್ಲಿ ಕುಬೇರ, ವಸುಗಳಲ್ಲಿ ಅಗ್ನಿ ಮತ್ತು ಶಿಖರಗಳನ್ನು ಹೊಂದಿರುವ ಪರ್ವತಗಳಲ್ಲಿ ಮೇರು ಪರ್ವತ ನಾನಾಗಿದ್ದೇನೆ. ಸಂಹಾರ ದೇವತೆಗಳಾದ ರುದ್ರರಲ್ಲಿ ಮಂಗಳಕರನಾದ ಶಂಕರನೇ ನಾನು ಎನ್ನುತ್ತಾನೆ ಕೃಷ್ಣ. ಇದರರ್ಥ ಹರಿ ಮತ್ತು ಹರ ಇಬ್ಬರೂ ಒಂದೇ ಎಂಬ ಅದ್ವೈತ ಸತ್ಯ. ಸಂಪತ್ತಿನ ಅಧಿದೇವತೆ ಕುಬೇರನಲ್ಲಿರುವ ಐಶ್ವರ್ಯವು ಕೃಷ್ಣನದ್ದೇ. ಪುರೋಧಸಾಂಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ, ಸೇನಾನೀನಾಮಹಂ ಸ್ಕಂಧಃ ಸರಸಾಮಸ್ಮಿ ಸಾಗರಃ. ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮ್ಯೇಕಮಕ್ಷರಂ, ಯಜ್ಞಾನಾಂ ಜಪಯಜ್ಞೋಸ್ಮಿ, ಸ್ಥಾವರಾಣಾಂ ಹಿಮಾಲಯಃ. ಎಲೈ ಪಾರ್ಥನೆ, ಪುರೋಹಿತರಲ್ಲಿ ಮುಖ್ಯನಾದ ಬೃಹಸ್ಪತಿ ನಾನು, ಸೇನಾಪತಿಗಳಲ್ಲಿ ಸ್ಕಂದ ಅಂದರೆ ಕುಮಾರಸ್ವಾಮಿ, ಜಲಾಶಯಗಳಲ್ಲಿ ಸಮುದ್ರ ನಾನು, ಮಹರ್ಷಿಗಳಲ್ಲಿ ಭೃಗು ಮಹರ್ಷಿ, ಶಬ್ದಗಳಲ್ಲಿ ಓಂಕಾರ, ಯಜ್ಞಗಳಲ್ಲಿ ಜಪಯಜ್ಞ ಮತ್ತು ಸ್ಥಿರವಾಗಿರುವ ವಸ್ತುಗಳಲ್ಲಿ ನಾನು ಹಿಮಾಲಯ ಪರ್ವತ. ಇಲ್ಲಿ ಕೃಷ್ಣನು ಜಪಯಜ್ಞವೇ ನಾನು ಎನ್ನುತ್ತಾನೆ. ಅಂದರೆ ಮೌನವಾಗಿ ದೈವನಾಮ ಸ್ಮರಣೆ ಮಾಡುವುದು ಎಲ್ಲಕ್ಕಿಂತ ಶ್ರೇಷ್ಠ ಯಜ್ಞ. ಹಿಮಾಲಯದಂತೆ ಅಚಲವಾದ ನಂಬಿಕೆ ನಮ್ಮಲ್ಲಿರಬೇಕು. ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ, ಗಂಧರ್ವಾಣಾಂ ಚಿತ್ರರಥಃ, ಸಿದ್ಧಾನಾಂ ಕಪಿಲಮುನಿಃ. ಸಮಸ್ತ ವೃಕ್ಷಗಳಲ್ಲಿ ನಾನು ಅಶ್ವತ್ಥಮರ, ದೇವರ್ಷಿಗಳಲ್ಲಿ ನಾರದ, ಗಂಧರ್ವರಲ್ಲಿ ಚಿತ್ರರಥ ಮತ್ತು ಸಿದ್ಧ ಪುರುಷರಲ್ಲಿ ಕಪಿಲಮುನಿ ನಾನಾಗಿದ್ದೇನೆ. ಅಶ್ವತ್ಥಮರವು ನಮಗೆ ನಿರಂತರ ಆಮ್ಲಜನಕ ನೀಡುವಂತೆ ಭಗವಂತನು ನಮಗೆ ನಿರಂತರ ಪ್ರಾಣಶಕ್ತಿ ನೀಡುತ್ತಾನೆ. ಜ್ಞಾನದ ಪರಮಾವಧಿಯನ್ನು ತಲುಪಿದ ಕಪಿಲಮುನಿಯ ಜ್ಞಾನವು ಕೃಷ್ಣನ ವಿಭೂತಿಯೇ. ಸ್ನೇಹಿತರೆ, ಈ ವಿಭೂತಿಗಳನ್ನು ಕೇಳಿದಾಗ ನಮಗೆ ತಿಳಿಯುವುದೇನೆಂದರೆ, ಸೃಷ್ಟಿಯ ಶ್ರೇಷ್ಠತೆಯಲ್ಲಿ ದೈವಿಕತೆಯನ್ನು ಕಾಣುವುದೇ ನಿಜವಾದ ಭಕ್ತಿ. ನಾಳಿನ 58ನೇ ಭಾಗದಲ್ಲಿ ಪ್ರಾಣಿಗಳಲ್ಲಿ ಮತ್ತು ಶಸ್ತ್ರಧಾರಿಗಳಲ್ಲಿ ಕೃಷ್ಣನು ತಾನು ಯಾರು ಎಂದು ವಿವರಿಸುತ್ತಾನೆ. ಈ ದಿವ್ಯ ಪಯಣದಲ್ಲಿ ನಮ್ಮ ಜೊತೆಗಿರಿ. ವಿಡಿಯೋ ಲೈಕ್ ಮಾಡಿ ಮತ್ತು ಜ್ಞಾನವನ್ನು ಹಂಚಲು ಶೇರ್ ಮಾಡಿ. ಧನ್ಯವಾದಗಳು.